ಸರ್ ನಮ್ ಶೋರೂಮ್ಗೆ ನೀವು ಬರೀ 8,000 ಅಮೌಂಟ್ ತಗೊಂಡ್ರೆ ಸಾಕು ಸರ್. ನೀವು ಮನೆಗೆ ಗಾಡಿ ತಗೊಂಡು ಹೋಗ್ಬೋದು ಸರ್. ಬೇರೆ ಶೋರೂಮ್ಗಳಿಗೆ ಹೋದ್ರೆ ನೀವು ಆ ಡಾಕ್ಯುಮೆಂಟ್ಸ್ ಬೇಕು ಈ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಇರ್ತಾರೆ. ನಮ್ ಶೋರೂಮ್ ಬಂದ್ರೆ ನೀವು ಓನ್ಲಿ ಮಿನಿಮಮ್ ಡಾಕ್ಯುಮೆಂಟ್ಸ್ ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಅಷ್ಟೇ ಸರ್. ಬೇರೆ ಏನು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇರಲ್ಲ ಸರ್. ನೀವು ಬಂದ್ರೆ ಬರೀ 8,000 ಡೌನ್ ಪೇಮೆಂಟ್ ಗೆ ಗಾಡಿ ಕೊಡೋದು ಅಷ್ಟೇ ಅಲ್ಲ ಸರ್. ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ಹೋಂಡಾದಲ್ಲಿ ಆಗಿರ್ಬೋದು, ಟಿವಿಎಸ್ ಅಲ್ಲಿ ಆಗಿರ್ಬೋದು, ಹೀರೋದಲ್ಲಿ ಆಗಿರ್ಬೋದು, ಯಾವುದೇ ವೆಹಿಕಲ್ ತಗೊಂಡ್ರೆ ನಿಮ್ಗೆ ಫುಲ್ ಫಿಟ್ಟಿಂಗ್ ಗಾಡಿಗೆ ಏನ್ ಬರುತ್ತೆ ಎಲ್ಲ ಫುಲ್ ಫಿಟ್ಟಿಂಗ್ ಫ್ರೀ ಮಾಡ್ಕೊಡ್ತೀವಿ ಸರ್. ಫುಲ್ ಫಿಟ್ಟಿಂಗ್ ಅಂತ ಹೇಳಿದ್ರೆ ಕೆಲವು ಕಡೆ ಹೋದ್ರೆ ನೀವು ಸೈಡ್ ಸ್ಟ್ಯಾಂಡ್ ಫುಟ್ ರೋಸ್ಟ್ ಹಾಕ್ಬಿಟ್ಟು ಫುಲ್ ಫಿಟ್ಟಿಂಗ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಆ ತರ ಅಲ್ಲ ಸರ್. ನೋಡಿ ಈಗ ನಿಮ್ಗೆ ಜುಪಿಟರ್ ಬಂದು ನಿಮಗೆ ಸೈಡ್ ಸ್ಟ್ಯಾಂಡ್, ಲೇಡೀಸ್ ಫುಟ್ ರೋಸ್ಟ್, ಒಂದು ಮ್ಯಾಟು, ಒಂದು ಗ್ರಿಪ್ಪರ್, ಸೀಟ್ ಕವರ್, ಸುತ್ತ ಕಂಬಿಗಳು ಬರ್ತಲ್ಲ ಸರ್, ಗಾರ್ಡ್ಸ್ ಫುಲ್ಲು ಕೂಡ ಫ್ರೀ ಬರುತ್ತೆ. ಅದ್ರ ಜೊತೆಗೆ ಒಂದು ಹೆಲ್ಮೆಟ್ ಕೂಡ ಫ್ರೀ ಕೊಡ್ತಾ ಇದೀವಿ ಸರ್. ನೀವು ಇಷ್ಟೆಲ್ಲ ಕೊಟ್ಟರು ಕೂಡ ನಾವು ನಿಮ್ಮ ಹತ್ರ ಓನ್ಲಿ 8,000 ಡೌನ್ ಪೇಮೆಂಟ್ ಸರ್. ಈಗ ನೀವು ಹೋಂಡಾ ಶೋರೂಮ್ ಹೋದ್ರೆ, ಟಿವಿಎಸ್ ಶೋರೂಮ್ ಹೋದ್ರೆ ಒಂದೇ ವೆಹಿಕಲ್ ಸಿಗುತ್ತೆ. ನಮ್ ಶೋರೂಮ್ ಅಲ್ಲಿ ಹಂಗಲ್ಲ ಸರ್. ಹೋಂಡಾ ಆಗಿರ್ಬೋದು, ಟಿವಿಎಸ್ ಆಗಿರ್ಬೋದು, ಹೀರೋ ಆಗಿರ್ಬೋದು, 3 ಕಂಪ್ನಿ ಯಾವುದೇ ವೆಹಿಕಲ್ ತಗೊಂಡು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ನೀವು ಶೋರೂಮ್ ಗಳಿಗೆ ಹೋದ್ರೆ ನಿಮ್ಗೆ 1 ದಿನ 2 ದಿನ 3 ದಿನ ಅಂತ ಹೇಳ್ತಾರೆ ವೆಹಿಕಲ್. ನಮ್ ಶೋರೂಮ್ ಬಂದ್ರೆ ನೀವು ಬಂದ ದಿನ ಸೇಮ್ ಡೇ ಡೆಲಿವರಿ ಕೊಡ್ತೀವಿ ಸರ್. ನಮ್ ಶೋರೂಮ್ ಬಂದು MM ಮೋಟಾರ್ಸ್ ಅಂತ. MM ಮೋಟಾರ್ಸ್ ಲೊಕೇಟ್ ಆಗಿರೋದು ನಿಮ್ಗೆ ಭುವನೇಶ್ವರಿ ನಗರ ದೊಡ್ಡ ಬಸ್ತಿ ಮೇನ್ ರೋಡ್ ಅಲ್ಲಿ ನಿಮ್ಗೆ MM ಮೋಟಾರ್ಸ್ ಲೊಕೇಟ್ ಆಗಿದೆ. ಇದು ಬಂದು ನಿಮ್ಗೆ ಕೆಂಗೇರಿಯಿಂದ ಓನ್ಲಿ 3 ಕಿಲೋಮೀಟರ್ಸ್ ಆಗುತ್ತೆ. ಮಾಗಡಿ ರೋಡ್ ಇಂದ ಕೂಡ 3 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ ನಿಮ್ಗೆ ಮಧ್ಯ ಇರೋದ್ರಿಂದ ನಿಮ್ಗೆ ಬರಕ್ ತುಂಬಾ ಈಸಿ ಲೊಕೇಟ್ ಆಗುತ್ತೆ ಸರ್. ನಮ್ ಶೋರೂಮ್ಗೆ ಬಂದ್ರೆ ನೀವು ಮೊಪೆಡ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲಾ ವೆಹಿಕಲ್ಸ್ ಸಿಗುತ್ತೆ ಸರ್. ಎಕ್ಸಾಂಪಲ್ ಈಗ ಹೋಂಡಾದಲ್ಲಿ ನೋಡಿ, ಈಗ ಡಿಯೋದಲ್ಲಿ ನಿಮ್ಗೆ ಯಾವುದೇ ವೆಹಿಕಲ್ ತಗೊಳ್ಳಿ, ಡಿಯೋ ಬರುತ್ತೆ, ಡಿಯೋ ಸ್ಟ್ಯಾಂಡರ್ಡ್ ಬರುತ್ತೆ, ಡಿಲೆಕ್ಸ್ ಬರುತ್ತೆ. ಯಾವುದೇ ವೆಹಿಕಲ್ ತಗೊಳ್ಳಿ ಓನ್ಲಿ 8,000 ಡೌನ್ ಪೇಮೆಂಟ್ ಬೇಸ್ಗೆ ನಿಮ್ಗೆ ಕೊಡ್ತಾ ಇದೀವಿ ಸರ್. ಅದು ಅಲ್ಲದೆ ನಿಮ್ಗೆ ಎಂಟಾರ್ಕು, ಟಿವಿಎಸ್ ಎಂಟಾರ್ಕು ಕೂಡ ಈಗ ಮೊಪೆಡ್ ಅಲ್ಲಿ ಒಳ್ಳೆ ರನ್ನಿಂಗ್ ಇರುವಂತ ಗಾಡಿ ಸರ್. ಸ್ಪೋರ್ಟ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಮೊಪೆಡ್ ಅಲ್ಲಿ. ಇದು ಅಷ್ಟೇ ಓನ್ಲಿ ನಿಮ್ಗೆ 8,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಅವೈಲಬಿಲಿಟಿ ಇರುತ್ತೆ. ಹೋಂಡಾ, ಡಿಯೋ, ಎಂಟಾರ್ಕು, ಜುಪಿಟರ್, ಆಕ್ಟಿವಾ ಸಿಗುತ್ತೆ. ಆಕ್ಟಿವಾ ಅಲ್ಲದೆ ನಿಮ್ಗೆ ಮತ್ತೆ ಟಿವಿಎಸ್ ಎಕ್ಸೆಲ್ ಆಗಿರ್ಬೋದು, ರೈಡರ್, ನಿಮ್ಗೆ ಈಗ ಬೈಕಲ್ಲಿ ನಿಮ್ಗೆ ಮೈಲೇಜ್ ಅಲ್ಲಿ ಆಗಿರ್ಬೋದು, ಲುಕ್ ಅಲ್ಲಿ ಆಗಿರ್ಬೋದು, ಒಳ್ಳೆ ಗಾಡಿ ಸರ್. ಅದು ಕೂಡ ನಿಮ್ಗೆ ಓನ್ಲಿ 8,000 ರುಪೀಸ್ ನಿಮ್ಗೆ ಅವೈಲಬಿಲಿಟಿ ಇದೆ ಸರ್. ಓನ್ಲಿ 8,000 ರುಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ರೈಡರ್ ಸಿಗುತ್ತೆ ಸರ್. ನೆಕ್ಸ್ಟ್ ನಿಮ್ಗೆ ಮೈಲೇಜ್ ವಿಷಯಕ್ಕೆ ಬಂದ್ರೆ, ಈಗ ನಮ್ಮ ಬ್ಯಾಂಗ್ಳೂರ್ ಬಂದು ಈಗ ಜೊಪ್ಟೋ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ತುಂಬಾ ಜನ ಕಷ್ಟಪಟ್ಟು ದುಡಿದ್ದಾರೆ ಸರ್. ಅವ್ರಿಗೆ ಅಂತಾನೆ ಈಗ ಸ್ಪ್ಲೆಂಡರ್ ಆಗಿರ್ಬೋದು, ಸ್ಟಾರ್ ಸಿಟಿ ಆಗಿರ್ಬೋದು, ಅಥವಾ ರೇಡಿಯನ್, ಶೈನು, ಎಲ್ಲಾ ಗಾಡಿನೂ ಅವೈಲಬಿಲಿಟಿ ಇದೆ ಸರ್. ಸರ್ ಈಗ ನಮ್ಗೆ ಬೆಂಗಳೂರಿಗೆ ರೂರಲ್ ಕಡೆಯಿಂದ ಬಂದಿರ್ತಾರೆ ತುಂಬಾ ಜನ. ಅವ್ರನ್ನ ನೀವು ತುಂಬಾ ಜನ ನೀವು ನೋಡಿರ್ಬೋದು. ಬಾಡಿಗೆಗೆ ರೆಂಟ್ಗೆ ವೆಹಿಕಲ್ ನ ತಗೊಂಡು ಎಲೆಕ್ಟ್ರಿಕ್ ವೆಹಿಕಲ್ ನ ಓಡಿಸ್ತಾ ಇದೆ ಸರ್. ಅದು ರೆಂಟ್ ಬಂದು ವೀಕ್ಲಿ ನಿಮ್ಗೆ 2,000 ಇಂದ 3,000 ರುಪೀಸ್ ವರೆಗೂ ರೆಂಟ್ ತಗೋತಾ ಇದೆ. ಅದೇ ನಿಮ್ಮ ನಮ್ಮಲ್ಲಿ ಬರೀ 8,000 ರುಪೀಸ್ ತಗೋ ಬಂದ್ರೆ ಮಂತ್ಲಿ ನಿಮ್ಗೆ ಅರೌಂಡ್ 4,000 ರುಪೀಸ್ EMI ಬರ್ಬೋದು ಸರ್. ಅಲ್ಲಿ ವೀಕ್ಲಿ ನೀವು 3,000 ಕಟ್ಟೋ ಬದಲು ಮಂತ್ಲಿ ನಿಮ್ಗೆ 4,000 ರುಪೀಸ್ EMI ಕಟ್ಟಿದ್ರೆ ಗಾಡಿ ನಿಮ್ದು ಸ್ವಂತ ಗಾಡಿ ಅಂತ ಇರುತ್ತೆ ಸರ್. ತುಂಬಾ ಜನ ಒಂದ್ ಬೈಕ್ ತಗೋಬೇಕು ಅಥವಾ ಸ್ಕೂಟರ್ ತಗೋಬೇಕು ಅಂತ ತುಂಬಾ ಕನ್ಸು ಕಟ್ಕೊಂಡಿರ್ತಾರೆ. ಅವ್ರಿಗೆ ಆದ್ರೆ ತುಂಬಾ ಅಮೌಂಟ್ ಗಳಿರಲ್ಲ. ಈಗ ತುಂಬಾ ಜನ ಹಳ್ಳಿ ಕಡೆಯಿಂದ ಬಂದಿರ್ತಾರೆ. ಅಂತವ್ರಿಗೆ ಎಕ್ಸಾಂಪಲ್ ನಾವೇ ಸರ್. ತುಂಬಾ ಜನ ಕಡೆಯಿಂದ ಬೆಂಗಳೂರು ಹೊಸದಾಗಿ ಬಂದಾಗ ನಾವು ಒಂದ್ ಬೈಕ್ ತಗೋಬೇಕು ಅಂತ ಹೇಳಿದ್ರೆ ಒಂದ್ ಶೋರೂಮ್ ಅಲ್ಲಿ ಹೋಗಿ ಕೇಳಿದಾಗ ನಮ್ಗೆ 30,000 ಡೌನ್ ಪೇಮೆಂಟ್ ಹೇಳಿದ್ರು. ಆ ಟೈಮಲ್ಲಿ ನಮ್ಗೆ ಅಂತ ಅಮೌಂಟ್ ಅಡ್ಜಸ್ಟ್ ಮಾಡುವಂತ ಶಕ್ತಿ ಇರಲಿಲ್ಲ ಸರ್. ಇವಾಗ ನೀವು ಅಷ್ಟೆಲ್ಲ ಬೇಕಾಗಿಲ್ಲ ಸರ್. ಓನ್ಲಿ 8,000 ರೂಪಾಯಿ ನಮ್ ಶೋರೂಮ್ಗೆ ಗಾಡಿ ತಗೊಂಡು ಬಂದ್ರೆ ನೀವು ಒಂದ್ ವೆಹಿಕಲ್ ನ ಮನೆಗೆ ತಗೊಂಡು ಹೋಗ್ಬೋದು ಸರ್. ಅದು ಆಕ್ಟಿವ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ರೈಡರ್ ಆಗಿರ್ಬೋದು, ಸ್ಪ್ಲೆಂಡರ್ ಅಥವಾ ಶೈನು, ಯಾವುದೇ ವೆಹಿಕಲ್ ಆಗ್ಲಿ ಸರ್. ಓನ್ಲಿ 8,000 ರುಪೀಸ್ ತಗೊಂಡ್ರೆ ನಿಮ್ಗೆ ಗಾಡಿ ಮನೆಗೆ ತಗೊಂಡು ಹೋಗ್ಬೋದು ಸರ್. ಅದು ನಿಮ್ಗೆ 1 ದಿನ 2 ದಿನ 3 ದಿನ ಆ ತರ ಇರಲ್ಲ ಸರ್. ಓನ್ಲಿ 1 ಅವರ್ ನೀವು ಶೋರೂಮ್ ಬಂದು ಆ 1 ಅವರ್ ನಿಮ್ಗೆ ವೆಹಿಕಲ್ ಡೆಲಿವರಿ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಸರ್ ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ MM ಮೋಟಾರ್ಸ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಯಾರೆಲ್ಲ ಹೊಸದಾಗಿ ಬೈಕ್ ತಗೋಬೇಕು ಅಂತ ಇದ್ದೀರಾ, ಅಥವಾ ಮೊಫೆಟ್ ಆಗಿರ್ಬೋದು, ಗೇರ್ ಆಗಿರ್ಬೋದು, ಸೊ MM ಮೋಟಾರ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಏನೇ ಡೌಟ್ ಇರೋ ಸ್ಕ್ರೀನ್ ಅಲ್ಲಿ ಇರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.